ಸಕಲ ಮುನಿಜನ ಸಹಿತ ಗಿರಿವನ ನಿಕರದಲ್ಲಿ ತೊಳಲಿದನು. ರಾಜನ್ಯಕ ಶಿರೋಮಣಿ ಧರ್ಮನಂದನ ತೀರ್ಥಯಾತ್ರೆಯಲ್ಲಿ. ಸಕಲ ಮುನಿಜನ ಸಹಿತ ಗಿರಿವನ ನಿಕರದಲ್ಲಿ ತೊಳಲಿದನು. ರಾಜನ್ಯಕ ಶಿರೋಮಣಿ ಧರ್ಮನಂದನ ತೀರ್ಥಯಾತ್ರೆಯಲ್ಲಿ. ಈ ಸಂಧಿಯಲ್ಲಿ ಹೆಚ್ಚಿನ ವಿಷಯ ಇಲ್ಲ. ಸಕಲ ಮುನಿಜನ ಸಹಿತ ಗಿರಿವನ ನಿಕರದಲ್ಲಿ ತೊಳೆದಿದನು ರಾಜನ್ಯಾಕ ಶಿರೋಮಣಿ ಧರ್ಮನಂದನ ತೀರ್ಥಯಾತ್ರೆಯಲ್ಲಿ ಅಂತ ಹೇಳಿ ಸೂಕ್ಷ್ಮವಾಗಿ ಹೇಳ್ತಾನೆ ಕವಿ. ಅರ್ಜುನನ ವಿಷಯದಲ್ಲಿ ಧರ್ಮರಾಜನಿಗೆ ಚಿಂತೆ ಆಗುತ್ತದೆ. ಇಂದ್ರಲೋಕಕ್ಕೆ ಹೋಗಿ ಬಹಳ ದಿನಗಳಾದರೂ ಅವನು ಇನ್ನೂ ಅಲ್ಲಿಂದ ಬಂದಿರೋದಿಲ್ಲ, ಅಲ್ಲಿಯ ವಿಷಯಗಳು ಸರಿಯಾಗಿ ತಿಳಿದಿರೋದಿಲ್ಲ. ಹೀಗೆ ಯೋಚಿಸ್ತಾ ಇದ್ದಾಗ ಇಂದ್ರನ ಮಾತಿನಂತೆ ಲೋಮ ಋಷಿಗಳು ಬಂದು ಅರ್ಜುನನಿಗೆ ಅಲ್ಲಿ ನಡೆದ ಎಲ್ಲ ವಿಷಯಗಳನ್ನು ತಿಳಿಸಿ ಎಲ್ಲವೂ ಒಳ್ಳೆಯದೇ ಆಗಿದೆ ರಾಜ, ನೀವು ಏನೂ ಯೋಚಿಸಬೇಕಾಗಿಲ್ಲ ಎಂದು ಸಮಾಧಾನ ಹೇಳುತ್ತಾರೆ. ಧರ್ಮರಾಜನಿಗೂ ತುಂಬ ಸಂತೋಷವಾಗುತ್ತೆ, ತುಂಬ ಸಮಾಧಾನವಾಗುತ್ತೆ. ಆಮೇಲೆ ನಂತರ ಧರ್ಮರಾಜಾದಿಗಳು ತಮ್ಮ ತೀರ್ಥಯಾತ್ರೆಯನ್ನು ಮುಂದುವರಿಸ್ತಾರೆ. ಮಳೆಗಾಲ ಬಂದು ಬಹಳ ತೊಂದರೆಯಾಗುತ್ತದೆ. ದ್ರೌಪದಿಯು ನಡೆಯಲಾಗದೆ ಹಿಂದುಳಿದಿದ್ದನ್ನು ನೋಡೋದೇ ಇಲ್ಲ. ಹಾಗೆ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ, ಅಲ್ಲಿ ಬಿದ್ದುಬಿಟ್ಟಿರ್ತಾರೆ ದ್ರೌಪದಿ. ಆಮೇಲೆ ನೋಡಿಬಿಟ್ಟು ಅವ್ರನ್ನ ಮತ್ತೆ ಬಂದು ಭೀಮ ಕರ್ಕೊಂಡ್ಬಿಟ್ಟು ಅಲ್ಲಿಂದ ಕರ್ಕೊಂಡ್ಬಿಟ್ಟು ಬರ್ತಾನೆ. ದ್ರೌಪದಿಯ ಕಷ್ಟವನ್ನು ನೋಡಿ ಧರ್ಮರಾಜ ತುಂಬ ಕೊರಗುತ್ತಾನೆ. ಪಾಂಡವರೆಲ್ಲರಿಗೂ ತುಂಬ ದುಃಖವಾಗುತ್ತೆ. ಹಾಗೆ ಮುಂದುವರಿಯುತ್ತಾ ಹೋಗುತ್ತಾ ಧರ್ಮರಾಜ ಘಟೋತ್ಕಚನನ್ನು ನಮಸ್ಕೊಳ್ತಾನೆ. ಆ ಕಾಡನ್ನೆಲ್ಲ ನೋಡಿಬಿಟ್ಟು ಭೀಮನ ಘಟೋತ್ಕಚ ಅಲ್ಲಿ ಇರೋಂಥ ಒಂದು ಭೀಮನಿಗೂ ಜ್ಞಾಪಕ ಆಗುತ್ತೆ, ಹಾಗೂ ಧರ್ಮರಾಜನಿಗೂ ಜ್ಞಾಪಕ ಆಗುತ್ತೆ. ಅವರನ್ನು ಘಟೋತ್ಕಚನ ನೆನೆಸ್ಕೋತಾರೆ. ಆವಾಗ ಘಟೋತ್ಕಚ ಅಲ್ಲಿಗೆ ಬಂದುಬಿಟ್ಟು ಎಲ್ಲರನ್ನೂ ಆಧರಿಸಿ ಅವರನ್ನು ಬದರಿಕಾಶ್ರಮಕ್ಕೆ ಕರೆತಂದು ಎಲ್ಲರನ್ನೂ ಉಪಚರಿಸ್ತಾರೆ ಅಂತ ಹೇಳಿಬಿಟ್ಟು ಅನ್ನೋಂದಿಗೆ ಈ ಚಿಕ್ಕ ಸಂಧಿ ಮುಗಿಯುತ್ತೆ. ಕಂಡನು ಅಡವಿಯೊಳು ಅನಿಲ ಜನನ ಕಂಡನು. ಆ ಖಂಡಲನ ತನುಜನ ಪತಾಕ ದಂಡದಲ್ಲಿ ನಿಲ್ಲುವಂತೆ ವರವನು ಪಡೆದನು ಆ ಭೀಮಾ. ತನುಜನ ಪತಾಕ ದಂಡದಲ್ಲಿ ನಿಲ್ಲುವಂತೆ ವರವನು ಪಡೆದನು ಆ ಭೀಮಾ. ಕವಿ ಹೇಳ್ತಾ ಇದ್ದಾನೆ, ಕಂಡ ನಡವಿಯಲ್ಲಿ ಅನಿಲಜನ ಅಖಂಡಲನ ತನುಜನ ಪಟಾಕ ದಂಡದಲ್ಲಿ ನಿಲ್ಲುವಂತೆ ವರವ ಪಡೆದನ ಭೀಮ. ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ ಆ ಅಡವಿನಲ್ಲಿ ಭೀಮ ತನ್ನ ಅಣ್ಣ ಅನಿಲಜ ಅಂದರೆ ಆಂಜನೇಯನನ್ನು ಭೇಟಿ ಮಾಡ್ತಾನೆ. ಹಾಗೂ ಅವನಿಂದ ಒಂದು ವರ ಪಡಿತಾನೆ. ಏನಪ್ಪ, ತನ್ನ ತಮ್ಮ ಧನಂಜಯ ಅಂದರೆ ಅರ್ಜುನನ ರಥದ ಪತಾಕೆಯಲ್ಲಿ ಆಂಜನೇಯ ಬಂದುಬಿಟ್ಟು ಉಳಿದುಕೊಂಡ್ಬಿಟ್ಟು ಯುದ್ಧ ಆಗಬೇಕಾದ್ರೆ ಅವನಿಗೆ ರಕ್ಷೆ ಕೊಡಬೇಕು ಅಂತ ವರವನ್ನು ಪಡ್ಕೋತಾನೆ ಭೀಮ ಅನ್ನೋದು ಈ ಸಂಧಿಯ ಸೂಕ್ಷ್ಮ ಪರಿಚಯ. ಈ ಸಂಧಿಯ ವಿಶೇಷ ಏನು ಅಂತಂದರೆ ಸೌಗಂಧಿಕಾ ಪುಷ್ಪವನ್ನು ಹುಡುಕಿಬಿಟ್ಟು ತರುವಂತಹದ್ದು. ಸೌಗಂಧಿಕಾ ಪುಷ್ಪದ ಸುವಾಸನೆಯನ್ನು ನೋಡಿ ದ್ರೌಪದಿ ಬಹಳ ವಿಸ್ಮಿತಳಾಗ್ತಾಳೆ. ಹಾಗೂ ಭೀಮಸೇನ ಹತ್ರ ಅದನ್ನು ತಂದುಕೊಡಲು ಪ್ರಾರ್ಥಿಸ್ತಾಳೆ. ಭೀಮ ಕೂಡ ಆ ಹೂವನ್ನು ಅರಸಿಕೊಂಡು ಹೋಗ್ತಾ ಇದ್ದಾಗ ಅನೇಕ ವಿಚಿತ್ರಗಳು ಕಾಣುತ್ತವೆ. ಆ ಭೀಮಸೇನ ಬರ್ತಾ ಇರೋದ್ರಿಂದ ಆಂಜನೇಯ ಅಲ್ಲೇ ಇದ್ದ, ಆ ಅಡವಿಯಲ್ಲೇ ಇದ್ದ ಆಂಜನೇಯ ಅವನನ್ನು ಗಮನಿಸ್ತಾನೆ. ಅವನನ್ನು ಸ್ವಲ್ಪ ಕಾಡಿಸೋಣ ಅಂತ ಹೇಳಿಬಿಟ್ಟು ಅವನು ಹೋಗ್ತಾ ಇರೋ ದಾರಿನಲ್ಲಿ ತನ್ನ ಬಾಲವನ್ನು ದೊಡ್ಡದಾಗಿ ಏರಿಸ್ತಾನೆ. ಭೀಮ ಬಂದ್ಬಿಟ್ಟು ಅದನ್ನು ನೋಡಿಬಿಟ್ಟು ದಾರಿನಲ್ಲಿ ಅಡ್ಡ ಇರೋದು ನೋಡಿಬಿಟ್ಟು ಅವನು ಹೇಳ್ತಾನೆ, ಏಯ್ ಸರಿಸ್ಕೋ, ಬಾಲವನ್ನು ಸರಿಸು ಅಂತ ಹೇಳ್ಬಿಟ್ಟು ಸ್ವಲ್ಪ ಜೋರಾಗಿ ಹೇಳ್ತಾನೆ.
ಆವಾಗ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಹನುಮಂತ, ಅಪ್ಪ ನನಗೆ ವಯಸ್ಸಾಗಿದೆ, ನನಗೆ ಅದನ್ನು ಬಾಲು ಎತ್ತೋದಕ್ಕೂ ನನಗೆ ಆಗ್ತಾ ಇಲ್ಲ, ನೀನೇ ಸ್ವಲ್ಪ ಸರಿಸ್ಕೊಂಡ್ಬಿಟ್ಟು ಹೋಗ್ಬಿಡು, ನಿನ್ನ ಶಕ್ತಿ ಬಂತ ನೀನು, ಹಾಗೆ ನಿನ್ನ ಗದೆನಲ್ಲಿ ಸ್ವಲ್ಪ ಹೀಗೆ ಸರಿಸ್ಕೊಂಡ್ಬಿಟ್ಟು ಹೊರಟೋಗ್ಬಿಡು, ನೀನೇ ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆವಾಗ ಅವನು ಭೀಮ ಸರಿ ಹಾಗಾದರೆ ಅಂತ ಹೇಳ್ಬಿಟ್ಟು ನಾನು ಸರಿಸ್ಬಿಡ್ತೀನಿ ಅಂತ ಹೋಗ್ತಾನೆ. ಸ್ವಲ್ಪ ನೋಡ್ತಾನೆ, ಮತ್ತೆ ನೋಡ್ತಾನೆ, ಏನು ಮಾಡಿದ್ರು ಅದು ಕದಲೋದೇ ಇಲ್ಲ. ಅದೇನಿದು ಇಷ್ಟು ಚಿಕ್ಕ ಕೋತಿ ತನ್ನ ಅವನ ಬಾಲನ್ನು ನನಗೆ ಸರಿಸೋಕ್ಕೆ ಆಗ್ತಾ ಇಲ್ವಲ್ಲ, ಇವನು ಸಾಮಾನ್ಯ ಕೋತಿ ಅಲ್ಲ, ಇದು ಏನೋ ಒಬ್ಬ ಮಹಾಪುರುಷನೇ ಇರಬೇಕು ಅಂತ ಹೇಳಿಬಿಟ್ಟು, ಅಪ್ಪ ನೀನು ಯಾರು, ನನಗೆ ನಿನ್ನ ಬಾಲವನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ, ನೀನು ಯಾರು ಅಂತ ಕೇಳಿದಾಗ ಅವನು ನೀನು ಯಾರು ಅಂತ ಕೇಳ್ತಾನೆ. ಆವಾಗ ಭೀಮ ತನ್ನ ಪರಿಚಯ ಮಾಡಿಕೊಡ್ತಾನೆ. ಹೀಗೆ ತಾನು ಪಾಂಡವ ಧರ್ಮಜನ ತಮ್ಮ ಅಂತ ಹೇಳಿಬಿಟ್ಟು ಪರಿಚಯ ಮಾಡಿಕೊಡ್ತಾನೆ. ಆಮೇಲೆ ಆಂಜನೇಯ ಕೂಡ ತನ್ನ ಪರಿಚಯ ಮಾಡಿಕೊಡ್ತಾನೆ. ಭೀಮನಿಗೆ ತುಂಬ ಸಂತೋಷ ಆಗುತ್ತೆ. ಅಣ್ಣನನ್ನು ತಪ್ಪಿಕೊಂಡ್ಬಿಟ್ಟು ನೀನು ರಾಮಾಯಣದ ಕಥೆಯಲ್ಲಿ ಯಾವಾಗ ನೀನು ಸಾಗರವನ್ನು ಹಾರಿದೆಯಲ್ಲ, ಆ ರೂಪವನ್ನು ನಾನು ನೋಡಬೇಕು ಅಂತ ಹೇಳಿಬಿಟ್ಟು ಕೇಳ್ಕೊಂಡಾಗ ಆಂಜನೇಯ ಸರಿ ನೋಡು ಅಂತ ಹೇಳಿಬಿಟ್ಟು ಬೆಳೀತಾ ಹೋಗ್ತಾನೆ. ಭೀಮ ನೋಡ್ತಾ ಅವನಿಗೆ ಗಾಬರಿ ಆಗ್ಬಿಡುತ್ತೆ. ಅಪ್ಪ ಇಂತಹ ರೂಪವೇ, ಇಂತಹ ಒಂದು ಶರೀರ, ಇಂಥ ಹಾಗಿದ್ದಿದ್ರಿಂದಲೇ ಅವನಿಗೆ ಸಾಧ್ಯವಾಗಿದೆ ಆ ಸಮುದ್ರ ಲಂಘನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಟು, ಬೇಲಪ್ಪ ಮೊದಲಿನ ರೂಪನೇ ತೆಗು ಅಂತ ಹೇಳಿಬಿಟ್ಟು ಕೇಳ್ಕೊತಾನೆ. ಆಮೇಲೆ ಮತ್ತೆ ಹನುಮಂತ ಚಿಕ್ಕ ರೂಪಕ್ಕೆ ಬಂದ್ಬಿಟ್ಟು ಅವನನ್ನು ತಬ್ಕೋತಾನೆ. ನನಗೂ ತುಂಬ ಸಂತೋಷವಾಗಿದೆ ಭೀಮ ತಮ್ಮ, ನಿನಗೇನು ಬೇಕೋ ಅದನ್ನು ಕೇಳ್ಕೊ ಅಂತ ಹೇಳಿಬಿಟ್ಟು ಅವನಿಗೆ ಒಂದು ವರ ಕೇಳ್ಕೊ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ಭೀಮ ಮುಂದಿನ ಏನಾಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು, ಅಣ್ಣ ನನ್ನ ತಮ್ಮ ಧನಂಜಯ ಅಂದರೆ ಅರ್ಜುನ ಮುಂದೆ ಕೌರವರ ಜೊತೆ ಯುದ್ಧವಾಡಬೇಕಾಗಿ ಬರಬಹುದು, ಅವನ ರಥದ ಧ್ವಜದಲ್ಲಿ ನೀನು ಬಂದು ಕೂತ್ಬಿಟ್ಟು ಅವನಿಗೆ ರಕ್ಷೆಯನ್ನು ಕೊಡು ಅಂತ ಹೇಳಿಬಿಟ್ಟು ಕೇಳ್ಕೊತಾನೆ. ಆಗಲಿ ಅಂತ ಹೇಳಿಬಿಟ್ಟು ಭೀಮನನ್ನು ತಬ್ಬಿಕೊಂಡ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಅವನು ಹೋಗ್ತಾನೆ. ಇದೆಲ್ಲದರಿಂದ ಭೀಮನಿಗೆ ತುಂಬ ಆಶ್ಚರ್ಯವಾಗೋಗ್ಬಿಡುತ್ತೆ. ಅದನ್ನೇ ಮೆಲುಕ್ತಾ ಇರ್ತಾನೆ. ತಕ್ಷಣ ಅವನಿಗೆ ಜ್ಞಾಪಕ ಆಗುತ್ತೆ ತಾನು ಬಂದಿದ್ದ ಉದ್ದೇಶ. ಅಯ್ಯೋ, ಸೌಗಂಧಿಕ ಪುಷ್ಪವನ್ನು ತರೋಕೆ ಬಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹುಡುಕೊಂಡ್ಬಿಟ್ಟು ಮುಂದೆ ಹೋಗ್ತಾನೆ. ಅಲ್ಲಿ ಕುಬೇರನ ವನದಲ್ಲಿ ಆ ಪುಷ್ಪಗಳನ್ನೆಲ್ಲ ಇರೋದನ್ನು ನೋಡ್ತಾನೆ. ಅಲ್ಲಿ ಅವನ ಸೇವಕರು ಅವನ್ನೆಲ್ಲ ಬಿಡೋದಿಲ್ಲ. ಅವ್ರ ಜೊತೆ ಯುದ್ಧ ಮಾಡಿಬಿಟ್ಟು ಅವರನ್ನೆಲ್ಲ ಸೋಲಿಸಿಬಿಟ್ಟು ಸೌಗಂಧಿಕ ಪುಷ್ಪಗಳನ್ನು ತೆಗೆದುಕೊಂಡ್ಬಿಟ್ಟು ಅಲ್ಲಿಂದ ಓಡಿ ಬಂದ್ಬಿಟ್ಟು ದ್ರೌಪದಿಗೆ ಕೊಡ್ತಾನೆ ಅನ್ನೋಂತಿಗೆ ಈ ಸಂಧಿ ಮುಗಿಯುತ್ತೆ. ಭೀಮ ಕೊಂದನು ಕಲಿಜಟಾಸುರನ ಆ ಮಹಾಮಣಿಮಾನನನು ಬಳಿಕ ಈ ಮಹಿ ತಳಕ್ಕೆ ಇಳಿದು ಕಂಡನು. ಪಾರ್ಥನಗ್ರಜನ ಭೀಮ ಕೊಂದನು ಕಲಿಜಟಾಸುರನ ಆ ಮಹಾಮಣಿಮಾನನನು ಬಳಿಕ ಈ ಮಹಿ ತಳಕ್ಕಿಳಿದು ಕಂಡನು ಪಾರ್ಥನು ಅಗ್ರಜನ. ಭೀಮ ಕೊಂದನು ಕಲಿಜಟಾಸುರನ ಆ ಮಹಾಮಹಿಮಾನನು ಬಳಿಕ ಈ ಮಹಿ ತಳಕ್ಕಿಳಿದು ಕಂಡನು ಪಾರ್ಥನಗ್ರಜನ. ಈ ಸಂಧಿಯ ಕಥಾಸಾರ ಬಹಳ ಚಿಕ್ಕದು. ಪಾಂಡವರು ಕಾಡಿನಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾಗ ಅಲ್ಲಿ ಕಾಡಿನಲ್ಲಿ ಇರತಕ್ಕಂಥ ಇಬ್ಬರು ರಾಕ್ಷಸರು, ಬಕಾಸುರ ಹಾಗೂ ಮಣಿಮಾನನ, ಅವರು ಅಲ್ಲಿ ಇದ್ದಂತಹ ಮುನಿವರಿಗೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದವರು. ಅವರನ್ನು ಯುದ್ಧದಲ್ಲಿ ಕೊಂದು ಅವರಿಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತಾನೆ ಭೀಮ. ನಂತರ ಪಾಂಡವರೆಲ್ಲರಿಗೂ ಬಹಳ ಸಂತೋಷವಾಗುವಂತಹ ಸಮಯ ಬರುತ್ತೆ. ಅರ್ಜುನ ದೇವಲೋಕದಿಂದ ವಿಜಯಿಯಾಗಿ ಮರಳಿ ಬರ್ತಾ ಇದ್ದಾನೆ. ಬಂದು ಧರ್ಮರಾಯನನ್ನ ಕಾಣ್ತಾನೆ, ಅವನಿಗೆ ನಮಸ್ಕರಿಸ್ತಾನೆ. ಭೀಮನನ್ನ ತಪ್ಕೋತಾನೆ, ಅವನಿಗೆ ನಮಸ್ಕಾರ ಮಾಡ್ತಾನೆ. ತಮ್ಮ ತಮ್ಮಂದಿರೆಲ್ಲರನ್ನೂ ತಪ್ಕೋತಾನೆ. ದ್ರೌಪದಿಗೆ ಕಣ್ಣ ಸಂಜ್ಞೆಯಲ್ಲೇ ಪ್ರೀತಿಯಿಂದ ಸನ್ನೆಯಿಂದಲೇ ತಾನು ದೇವಲೋಕಕ್ಕೆ ಹೋಗಿ ಬಂದ ಉದ್ದೇಶ ಪೂರ್ತಿ ಸಫಲವಾಗಿದೆ ಎನ್ನುವಂಥದ್ದನ್ನು ತಿಳಿಸುತ್ತಾನೆ. ಅವಳಿಗೂ ತುಂಬ ಸಂತೋಷವಾಗುತ್ತೆ. ಎಲ್ಲರೂ ಅವನನ್ನು ಉಪಚರಿಸಿ ನಂತರ ಕೂರಿಸಿಕೊಂಡು ತೀರ್ಥಯಾತ್ರೆ ವಿವರಗಳನ್ನೆಲ್ಲ ಹೇಳಪ್ಪ
ಅಂತ ಹೇಳಿಬಿಟ್ಟು ಎಲ್ಲರೂ ಕೂತ್ಕೊಂಡ್ಬಿಟ್ಟು ಅವನು ಆ ವಿವರಗಳನ್ನು ಹೇಳಲು ಸಿದ್ಧತೆ ಮಾಡ್ಕೋತಾ ಇದ್ದಾನೆ ಅನ್ನೋ ವಲ್ಲಿಗೆ ಈ ಸಂಧಿ ಮುಕ್ತಾಯವಾಗುತ್ತೆ. ಚಿಕ್ಕ ಸಂಧಿ, ಚಿಕ್ಕ ಕಥೆ. ಮುಖ್ಯ ಉದ್ದೇಶ ಏನು? ಅಲ್ಲಿ ಆ ಮಣಿಮಾನವ ಮತ್ತು ಬಕಾಸುರ ರಾಕ್ಷಸರನ್ನು ಕೊಲ್ಲೋದು, ಆಮೇಲೆ ಅರ್ಜುನನ್ನ ಬರಮಾಡ್ಕೊಳ್ಳೋದು, ವಿಜಯಯಾತ್ರೆಯಿಂದ ಅಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡಂತ ಆ ಅರ್ಜುನನ್ನ ಬರಮಾಡ್ಕೊಳ್ಳೋದು ಅನ್ನುವಂಥದ್ದು ಈ ಸಂಧಿಯ ಕಥಾಸಾರ. ಲೀಲೆಮಿಗೆ ನರನು ಅಮರ ಲೋಕದ ಕಾಲಕೇಯ ನಿವಾತ ಕವಚರ ಸೀಳಿ ಬಿಸುಟು ಅಂದವನು ಬಣ್ಣಿಸಿದನು ಮಹೀಪತಿಗೆ. ಲೀಲೆಮಿಗೆ ನರನು ಅಮರ ಲೋಕದ ಕಾಲಕೇಯ ನಿವಾತ ಕವಚರ ಸೀಳಿ ಬಿಸುಟಂದವನು ಬಣ್ಣಿಸಿದನು ಮಹೀಪತಿಗೆ. ಸುಧಾ ಅವರೇ, ತುಂಬ ಚೆನ್ನಾಗಿ ಹೇಳಿದಿರಿ. ಈ ಸಂಧಿಗೆ ನೀವು ಈ ವಾಚನಕ್ಕೆ ವ್ಯಾಖ್ಯಾನವೇ ಬೇಕಾಗೋದಿಲ್ಲ. ಬಹಳ ಶುದ್ಧವಾಗಿ ಹೇಳಿದಿರಿ. ಪೂರ್ತಿ ಅದರಿಂದಲೇ ಅರ್ಥ ಆಗುತ್ತೆ. ಲೀಲೆಮಿಗೆ ನರನಮರಲೋಕದ ಕಾಲಕೇಯ ನಿವಾತ ಕವಚದ ಸೀಳಿ ಬಿಸುನಂದವನು ಬಣ್ಣಿಸಿದನು ಮಹೀಪತಿಗೆ. ಈ 12ನೇ ಸಂಧಿಯಲ್ಲಿ ಅರ್ಜುನ ತನ್ನ ತೀರ್ಥಯಾತ್ರೆಯ ವಿವರವನ್ನೆಲ್ಲ ಕೊಡ್ತಾನೆ. ಮೊದಲಿಗೆ ತಾನು ಕಾಲಕೇಯ ಹಾಗೂ ನಿವಾತ ಕವಚರನ್ನ ರಾಕ್ಷಸರನ್ನು ಕೊಂದು ದೇವತೆಗಳಿಗೆ ನೆಮ್ಮದಿಯನ್ನು ತಂದುಕೊಟ್ಟ ವಿಷಯ, ಆಮೇಲೆ ಹಾಗೆ ತಾನು ಈಶ್ವರನನ್ನ ಕುರಿತು ತಪಸ್ಸು ಮಾಡಿದ್ದು, ಪಾಶುಪತಾಸ್ತ್ರ ಹಾಗೂ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡದ್ದು ಎಲ್ಲವನ್ನೂ ವಿವರವಾಗಿ ತಿಳಿಸುತ್ತಾನೆ. ಎಲ್ಲರಿಗೂ ತುಂಬಾ ಸಂತೋಷವಾಗುತ್ತೆ. ತಾನು ಹೋಗಿದಂತಹ ಉದ್ದೇಶ ಸಫಲವಾಗಿದೆ, ಇಂದ್ರಾದಿಗಳೆಲ್ಲರೂ ತಮ್ಮೆಲ್ಲರನ್ನು ಹರಿಸಿದ್ದಾರೆ ಎಂಬುದನ್ನು ಅಲ್ಲಿ ಅವರೆಲ್ಲರಿಗೂ ತಿಳಿಸುವಲ್ಲಿಗೆ ಈ ಸಂಧಿ ಮುಗಿಯುತ್ತದೆ. ಅಡವಿಯಲಿ ಫಣಿ ಭೋಗದಲ್ಲಿ ಬಿಗಿವಡೆದು ಬಳಲಿದ ಭೀಮಸೇನನ ಬಿಡಿಸಿದನು ಯಮಸೂನು. ಧರ್ಮಕಥಾ ಪ್ರಸಂಗದಲ್ಲಿ ಅಡವಿಯಲಿ ಫಣಿ ಭೋಗದಲ್ಲಿ ಬಿಗಿವಡೆದು ಬಳಲಿದ ಭೀಮಸೇನನ ಬಿಡಿಸಿದನು ಯಮಸೂನು. ಧರ್ಮಕಥಾ ಪ್ರಸಂಗದಲ್ಲಿ ಅಡವಿಯ ಫಣಿಭೋಗದಲ್ಲಿ ಬಿಗಿವಡೆದು ಬಳಲಿದ ಭೀಮಸೇನನ ಬಿಡಿಸಿದನು ಯಮಸೂನು ಧರ್ಮಕಥಾ ಪ್ರಸಂಗದಲ್ಲಿ. ಇದು ಅರಣ್ಯ ಪರ್ವದ ಒಂದು ಸುಂದರವಾದ ಕಥೆ. ಇದು ನಹುಷೋಪಾಖ್ಯಾನ ಅಂತಾನೂ ಹೇಳ್ತಾರೆ. ಅರ್ಜುನ ಈಗ ತಾನೇ ತನ್ನ ಪಾಶುಪತಾಸ್ತ್ರ ಮತ್ತು ಹಲವು ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡು ಮರಳಿ ಬಂದಿದ್ದಾನೆ. ಪಾಂಡವರು ಅದನ್ನೆಲ್ಲ ನೋಡಿ ಬಹಳ ಸಂತೋಷ ಪಡ್ತಾರೆ. ಆಗ ಅವರು ಇಲ್ಲಿ ಕಾಮ್ಯಕವನದಲ್ಲಿ ಇದ್ದಾಗ ಬೇಕಾದಷ್ಟು ಶಬರರು, ಅಂದರೆ ಇವರು ಬೇಟೆಗಾರರು ಬಂದು ಕಾಡಿನಲ್ಲಿ ವನ್ಯಮೃಗಗಳು ತುಂಬ ಹೆಚ್ಚಾಗಿ ಹೋಗಿದೆ ಅಂತ ಬಂದು ಹೇಳ್ತಾರೆ. ಹಾಗಾಗಿ ಭೀಮಸೇನ ಈ ಬೇಟೆಗಾರರ ಜೊತೆ ಮೃಗಗಳ ಬೇಟೆಗಾಗಿ ಅವನೂ ಹಸಿರಂಗಿಯನ್ನು ಧರಿಸಿ ಕಾಡಿಗೆ ಹೊರಡ್ತಾನೆ. ಇಲ್ಲಿ ಬರೋ ಬೇಟೆಯ ವರ್ಣನೆ, ಇವರು ಹೊರಡೋ ವರ್ಣನೆ ಬಹಳ ಸುಂದರವಾಗಿದೆ. ಇವರುಗಳು ಹಿಡ್ಕೊಂಡು ಹೊರಟಂತಹ ಆಯುಧಗಳು, ಖಡ್ಗಗಳು, ಬಿಲ್ಲು, ಬಾಣ ಮತ್ತು ಮಿಕ್ಕ ಆಯುಧಗಳು ಯಾವುದು ಆ ಕಾಲದಲ್ಲಿ ಬಳಸ್ತಾ ಇದ್ರು ಅದನ್ನೆಲ್ಲ ಕುಮಾರವ್ಯಾಸ ಬಹಳ ವಿಸ್ತಾರವಾಗಿ ಹೇಳ್ತಾನೆ. ತದನಂತರ ಅಲ್ಲಿ ಕಾಡಿನ ಪ್ರಾಣಿಗಳ ಹೆಸರುಗಳು ಬೇಕಾದಷ್ಟು ಬರುತ್ತೆ. ಇಲ್ಲಿ ಇದೆ ಮಹಾಕಾಂತಾರವತಿ ದೂರದಲ್ಲಿ ವೃಕ ಶಾರ್ದೂಲ ಕೇಸರಿ ಕದಲಿ ಕಳಭ ಕ್ರೋಢ ಖಳಿ ಲೂಲಾಯ ಸಾರಂಗ ಮದದ ರಹಿಯಲಿ ಮಾನಿಸರು ಸೋಂಕಿದೊಡೆ ಸೆಡೆಯವು ಅಂತ ಬೇಕಾದಷ್ಟು ಪ್ರಾಣಿಗಳನ್ನು ಹುಡ್ಕೊಂಡು ಹೋಗ್ತಾರೆ. ಬೇಟೆಯ ನಾಯಿಗಳ ವರ್ಣನೆಯನ್ನೂ ಮಾಡ್ತಾನೆ ಕುಮಾರವ್ಯಾಸ.
ಕೊಂಕಿದುಗುರಿನ ನಿಡುವೊಡಲ ನಿರ್ಮಾಂಸ ಜಂಘೆಯ ಕೆಂಪಿನಾಲಿಗಳ ಸಿಡಿಲುಗಳ ಗರ್ಜನೆಯ. ಹೀಗೆ ಎಂತಹ ಘೋರವಾದ ಬೇಟೆ ನಾಯಿಗಳನ್ನು ಕರ್ಕೊಂಡು ಹೊರಟರು ಅಂತೆಲ್ಲ ಹೇಳ್ತಾನೆ. ಆಮೇಲೆ ಬಲೆಗಳನ್ನೆಲ್ಲ ತೊಗೊಂಡು ಹೋಗ್ತಾರೆ. ಈಗ ಬೇಟೆಗೆ ಬಲೆಗಳು ಬೇಕಾಗತ್ತೆ ಅಂಥ ಬಲೆಗಳನ್ನು ಹೇಳ್ತಾನೆ. ಬೆಳ್ಳಾರ ವಲೆಗಳ, ಖಂಡ ವಲೆಗಳ, ತಡಿಕೆ ವಲೆಗಳ, ಗುಂಡು ವಲೆಗಳ, ಬೀಸು ವಲೆಗಳ, ಕಾಲುಗಣ್ಣಿಗಳ, ದಂಡಿ ವಲೆಗಳ ಅಂತ ಹೀಗೆ ಹಲವಾರು ಬಗೆಯ ಇದನ್ನು ಹೇಳ್ತಾನೆ, ಬಲೆಗಳನ್ನು ಹೇಳ್ತಾನೆ. ಜೋರಾಗಿ ಗಲಾಟೆ ಮಾಡಿಕೊಂಡು ಹೋಗ್ತಾರೆ. ಬೊಬ್ಬೆಗಳ ಪಟಹದ ಮೃದಂಗದ ಸರ್ಬ ಲಗ್ಗೆಯ ಸೋಹಿನಲ್ಲಿ ಸುಳಿವಬ್ಬರಕ್ಕೆ ಹಿಂಡೊಡೆದು ಹಾಯ್ದವು ಸೂಸಿದವು ದೆಸೆಗೆ. ಕಾಡಿನೊಳಗೆ ಎಲ್ಲ ಹೀಗೆ ಶಬ್ದ ಮಾಡಿಕೊಂಡು ಪ್ರಾಣಿಗಳಿಗೆ ಎಲ್ಲ ಗಲಭೆಯನ್ನು ಉಂಟು ಮಾಡಿ ಹೋಗ್ತಾರೆ. ಹೊಕ್ಕು ತಿವಿದರು ಸಬಳದಲ್ಲಿ ಅಂತ ಹೀಗೆ ಅವರ ಸಬಳಗಳಲ್ಲಿ ಈಟಿಗಳಲ್ಲಿ ಎಲ್ಲ ಚುಚ್ಚಿ ಎಲ್ಲ ಹೋಗಿ ಪ್ರಾಣಿಗಳನ್ನೆಲ್ಲ ಕೊಲ್ತಾರೆ. ಹೀಗೆ ಅವನು ಇನ್ನೊಂದು ಹಂದಿಯನ್ನು ಚದರಿಸ್ಬೇಕಾದ್ರೆ ಭೀಮ ಅಲ್ಲಿ ಎಲ್ಲೋ ಹೋಗಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಹೆಬ್ಬಾವು ಮಲಗಿತ್ತಂತೆ. ಆ ಮಲಗಿದ ಹೆಬ್ಬಾವಿನ ಮೇಲೆ ಇವನು ಹೋಗ್ಬಿಟ್ಟು ಅದರ ಮೇಲೆ ಕಾಲಿಟ್ಬಿಡ್ತಾನೆ. ಅದರ ನಿದ್ರೆಯಿಂದ ಅದು ಎದ್ದೇಳ್ತು. ನಿದ್ರೆ ಮುರಿದಿಕ್ಕೆಯ ಮಹೋರಗನ, ಆ ಮಹಾ ಉರಗದ ಆ ಹೆಬ್ಬಾವಿನ ನಿದ್ರೆ ಸಡಿಲವಾಯಿತು. ಅದು ಎಚ್ಚರ ಆಯಿತು. ಆಗ ಅದು ಅವನು ಭೀಮ ಅದರ ಮಧ್ಯೆಯಲ್ಲಿ ಕಾಲಿಟ್ಟಾಗ ಅದು ಮೈ ಮುರಿತಾ ಇದ್ದಾಗ ಅವನನ್ನು ಬಿಗಿದು ತನ್ನ ದೇಹದಿಂದ ಅವನ್ನ ಆವರಿಸಿಕೊಂಡು ಅವನು ಎಷ್ಟು ಗದೆಯಿಂದ ಹೊಡೆದ್ರೂ ಅವನಿಗೆ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ವಂತೆ. ಅದನ್ನು ಕುಮಾರವ್ಯಾಸ ಬಹಳ ಚೆನ್ನಾಗಿ ಹೇಳ್ತಾನೆ. ಗಿಡಗ ನೆರಕೆಯ ಪುಟದ ಗಿಳಿಯಂದದಲ್ಲಿ ಗಿರಿಗಿರಿಗುಟ್ಟಿದನು ಭೀಮ. ಗಿಡಗನ ಎರಕೆ ಅಂದರೆ ರೆಕ್ಕೆ. ಆ ಗಿಡುಗದ ರೆಕ್ಕೆಯಲ್ಲಿ ಒಂದು ಗಿಳಿ ಹೇಗೆ ಸೇರ್ಕೊಳ್ಳುತ್ತೋ ಹಾಗೆ ಸಿಕ್ಕಾಕೊಂಡು ಭೀಮ ಗಿರಿಗಿರಿಗುಟ್ಟಿದನು ಅಂತ ಹೇಳ್ತಾನೆ. ಇದಾದ ತಕ್ಷಣ ಅಲ್ಲಿ ಧರ್ಮರಾಯನಿಗೆ ಏನೋ ಒಂದು ಅಪಶಕುನಗಳು ಅದು ಇದು ಕಾಣಿಸುತ್ತೆ. ಅವನಿಗೆ ಭಯವಾಗತ್ತೆ. ಯಾಕಂದರೆ ಭೀಮ ಹೋಗಿದ್ದಾನೆ, ಹೀಗೆ ಏನೋ ಆಗಿರಬೇಕು ಒಂದು ಅಪಶಕುನ ಅಂತ ಧರ್ಮರಾಯನಿಗೆ ಗೊತ್ತಾಗತ್ತೆ. ತಕ್ಷಣ ಧರ್ಮರಾಯ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಕಾಡಿಗೆ ಭೀಮನ ಹೆಜ್ಜೆ ಗುರುತನ್ನು ಅನುಸರಿಸುತ್ತಾ ಹೋಗ್ತಾನೆ ಕಾಡಲ್ಲಿ. ಆಗ ಅಜಗರ, ಆ ಹಾವು ಮಹಾಸರ್ಪ ಭೀಮನನ್ನು ಹಿಡ್ಕೊಂಡಿರೋದು ಕಾಣಿಸುತ್ತೆ. ಅಲ್ಲಿ ಹೇಗಾಯ್ತಿದು ಅಂತ ಕೇಳಿದಾಗ ಅವನಿಗೆ ಭೀಮನಿಗೆ ಮಾತಾಡೋದಕ್ಕೂ ಆಗಲ್ಲ. ಅವನಿಗೆ ಉಸಿರು ಕಟ್ಟು ಹೋಗಿರುತ್ತೆ, ಅಷ್ಟು ಬಿಗಿಯಾಗಿ ಅವನು ಸಿಕ್ಕಾಕೊಂಡಿರ್ತಾನೆ ಸರ್ಪದ ಇದರಲ್ಲಿ, ಸುರುಳಿಗಳಲ್ಲಿ. ಆಗ ಆ ಸರ್ಪಕ್ಕೆ ಇವನು ಯುಧಿಷ್ಠಿರ, ನೀನು ಯಾರು, ನೀನು ಯಾಕೆ ಹೀಗೆ ಮಾಡಿದೀಯಾ, ನನ್ನ ತಮ್ಮನನ್ನು ನೀನು ಇಂತಹ ಬಂಧನದಲ್ಲಿ ಹಿಡಿಹಾಕಿದೀಯಾ, ನೀನು ಇವನನ್ನು ಬಿಡೋದಕ್ಕೆ ಸಾಧ್ಯವಿಲ್ಲವೇ ಎಂದಾಗ ಆ ಸರ್ಪ ಇವನಿಗೆ ಹೇಳುತ್ತೆ, ನೀನು ಧರ್ಮವನ್ನು ಪಾಲಿಸ್ತೀಯಾ, ಹಾಗಾದರೆ ನನ್ನ ಧರ್ಮತತ್ವದ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳಿ ಧರ್ಮರಾಯನನ್ನು ಪರೀಕ್ಷೆಯಾಗತ್ತಲ್ಲಿ. ಈಗ ಬ್ರಾಹ್ಮಣರೊಳಗೆ ಯಾರು ಶ್ರೇಷ್ಠರು, ಸ್ವಾಧ್ಯಾಯ ಅಂದರೆ ಏನು, ಸತ್ಯ ಅಂದ್ರೇನು, ಶಮ ದಮ ಅಂದ್ರೇನು, ಪಂಚೇಂದ್ರಿಯ ನಿಗ್ರಹ ಅಂದರೆ ಏನು, ಹೇಗೆ, ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಅಜಗರ ಈ ಯುಧಿಷ್ಠಿರನಿಗೆ ಕೇಳಿ ಅವನ ಪರೀಕ್ಷೆ ಮಾಡುತ್ತೆ. ಆವಾಗ ಆ ಅಜಗರ ತನ್ನ ಕಥೆಯನ್ನು ಹೇಳುತ್ತೆ. ನಾನು ಯಾರೂ ಅಲ್ಲ, ನಿನ್ನ ವಂಶದ ಪೂರ್ವಜನೇ ಆದ ಯಯಾತಿಯ ತಂದೆ ನಹುಷ. ನಾನು 100 ಯಜ್ಞಗಳನ್ನು ಮಾಡಿ ಇಂದ್ರ ಪದವಿಯನ್ನು ಸೇರಿದೆ. ಆದರೆ ಯಾರೋ ಬ್ರಾಹ್ಮಣರಿಗೆ ನಾನು ಅವಮಾನ ಮಾಡಿದ್ರಿಂದ ಹೀಗೆ ನಾನು ಶಾಪಗ್ರಸ್ತನಾಗಿ ಬಂದೆ ಅಂತ ಒಂದು ದೊಡ್ಡ ಕಥೆಯೆಲ್ಲ ಹೇಳುತ್ತೆ. ಕೊನೆಗೆ ಧರ್ಮರಾಯನಿಗೆ, ನೀನು ಧರ್ಮದ ಸ್ವರೂಪ, ನೀನು ನಮ್ಮ ವಂಶದ ಧರ್ಮದ ಪ್ರತೀಕ, ನಿನ್ನ ಬಾಯಿಂದ ನಾನು ಈ ಧರ್ಮಶ್ರವಣ ಮಾಡಿದ್ರಿಂದ ನಾನು ಪಾಪ ಮುಕ್ತನಾದೆ. ಹಾಗಾಗಿ ಈಗ ನಾನು ನಿನ್ನ ತಮ್ಮನನ್ನು ಬಿಡ್ತಾ ಇದ್ದೇನೆ ಅಂತ ಹೇಳಿದಾಗ ಭೀಮಸೇನನ ವಿಮೋಚನೆಯಾಗತ್ತೆ. ನಿನ್ನ ದೆಸೆಯಿಂದಾಯ್ತಲೇ ಪ್ರತಿಪನ್ನ ಶಾಪ ವಿಮೋಕ್ಷವು, ಇದರಲ್ಲಿ ನಿನ್ನ ದರ್ಪಕ್ಕೆ ಹಾನಿಯೇ ಹೇರಾಳ ಸುಕೃತವಿದು ಅಂತ ಹೇಳಿ ಸಜ್ಜನರಿನ್ನು ಸಾಕೆಂದೊರಸಿದನು ಪವನಜನ ಕಂಬನಿಯ. ಭೀಮಸೇನ ತನ್ನಿಂದಾಗಿ ಇಷ್ಟೆಲ್ಲ ಕಷ್ಟವಾಯ್ತಲ್ಲ ಅಂತ ಕಣ್ಣೀರು ಹಾಕಿದ್ದನ್ನು ಧರ್ಮರಾಯ ಅವನ ಕಣ್ಣೀರನ್ನು ಒರೆಸಿ ಕೊನೆಗೆಲ್ಲವೇ ಒಳ್ಳೆಯದಾಯಿತು. ಈ ಅಜಗರಕ್ಕೆ, ನಮ್ಮ ಪೂರ್ವಜನಾದ ನಹುಷನಿಗೂ ವಿಮೋಚನೆ ಉಂಟಾಯಿತು, ಭೀಮಸೇನನಿಗೂ ಯುಧಿಷ್ಠಿರನಿಗೂ ಇವನ ದರ್ಶನ ಉಂಟಾಯಿತು ಅಂತ ಹೇಳಿ, ಆಯದ ಜಲಧಿಗಳು ಬತ್ತುವವು ಯದುಕುಲ ತಿಲಕ ಗದುಗಿನ ವೀರನಾರಾಯಣನ ಕರುಣದಲ್ಲಿ. ಶ್ರೀಕೃಷ್ಣನ ಅನುಗ್ರಹ ಇರಬೇಕಾದ್ರೆ ಇವರಿಗೆ ಕಷ್ಟವೆಂಬ ಮಹಾಸಾಗರಗಳು ಎಲ್ಲ ಬತ್ತು ಹೋಗುತ್ತವೆ ಅಂತ ಈ ಸಂಧಿ ಮುಕ್ತಾಯವಾಗುತ್ತೆ.